ಎಲ್ರಿಗೂ ನಮಸ್ಕಾರ. ನಾನೀಗ ಭ್ರಮ ನಿರಸನ ಎಂಬ ಒಂದು ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನ ಹೊರಗೆ ಅಮ್ರವನದಲ್ಲಿ ಒಬ್ಬ ಸಂತನು ತಂಗಿದ್ದ. ಆ ದೇಶದ ಮಹಾರಾಜನು ಆ ಸಂತನ ದರ್ಶನಕ್ಕಾಗಿ ಒಂದಿನ ಬರ್ತಾರೆ. ಅವರಿಗೆ ವಂದಿಸಿ ಮಹಾರಾಜರು ಕುಳಿತುಕೊಳ್ಳುತ್ತಾರೆ. ಆಗ ಸಂತನು ನೀವು ಯಾರು ಎಂದು ಕೇಳುತ್ತಾರೆ. ಆಗ ಮಹಾರಾಜರು ನಾನು ಮಹಾರಾಜ ಎಂದು ಉತ್ತರಿಸಿದರು. ರಾಜ್ಯವಿದ್ದಾಗ ನೀನು ಮಹಾರಾಜ, ರಾಜ್ಯವೇ ಇಲ್ಲದಾಗ ನೀನ್ಯಾರು? ರಾಜನು ಯೋಚನೆಗೆ ತೊಡಗಿದ. ಸಂತನು ಹೇಳುವುದು ಸರಿಯಾಗೇ ಇದೆಯಲ್ಲ ಅನ್ನಿಸಿತು. ಸ್ವಲ್ಪ ಸಮಯದ ನಂತರ ನಾನೊಬ್ಬ ಅಗರ್ಭ ಶ್ರೀಮಂತ ಎಂದು ರಾಜ ಉತ್ತರಿಸಿದ. ನಂತರ ಸಂತ ಕೇಳಿದ್ರು, ಸಿರಿ ಸಂಪತ್ತಿರುವಾಗ ನೀನು ಸಿರಿವಂತ, ಅದಿಲ್ಲದಿರುವಾಗ ನೀನ್ಯಾರು ಎಂದು ಕೇಳಿದ್ರು. ಮಹಾರಾಜರು ಆಗ ಮತ್ತಷ್ಟು ಯೋಚಿಸತೊಡಗಿದ್ರು. ನಾನು ವೀರ ಯೋಧ ಎಂದು ಉತ್ತರ ಕೊಟ್ಟರು. ಆಗ ಸಂತರು ಹೇಳಿದರು, ಯುದ್ಧ ಕಾಲದಲ್ಲಿ ನೀನು ಯೋಧ, ಯುದ್ಧವಿಲ್ಲದಾಗ ನೀನ್ಯಾರು ಎಂದು ಸಂತರು ಮರಳಿ ಕೇಳಿದರು. ರಾಜನು ಕೊನೆಗೆ ನಿಮ್ಮ ಪ್ರಶ್ನೆಯೇ ನನಗೆ ತಿಳಿಯುತ್ತಿಲ್ಲ ಎಂದರು. ನನಗೇನು ತಿಳಿಯುತ್ತಿಲ್ಲವೆನ್ನುವ ನೀನ್ಯಾರು ಎಂದು ಸಂತರು ಮತ್ತೊಮ್ಮೆ ಕೇಳಿದರು. ಹೀಗೆಯೇ ಈ ಸಂತರು ಆ ಮಹಾರಾಜರನ್ನು ಆತನ ರಾಜ್ಯದಿಂದ, ಸಂಪತ್ತಿನಿಂದ, ದೇಹದಿಂದ ದೂರ ದೂರ ಸರಿಸಿದರು. ಆಗ ಮಹಾರಾಜರು ಧ್ಯಾನಸ್ಥರಾಗಿ ತನ್ನತನವನ್ನರಿತು ಧನ್ಯನಾದರು. ನಾನು ಎಂಬ ಭ್ರಮೆಯನ್ನು ಕಳೆದುಕೊಂಡು ಮುಕ್ತನಾದರು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಧನ್ಯವಾದಗಳು.